ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಕರ್ನಾಟಕ ರಾಜ್ಯರ ಸಂಘಕ್ಕೆ ಸೈನ್ಯಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಕೆಆರ್ಎಸ್ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ, ಅದೇ ರೀತಿಯಾಗಿ ಮಿತ್ರ ಪಕ್ಷ ಕೆಆರ್ಎಸ್ ಪಾರ್ಟಿ ವತಿಯಿಂದ ಕೂಡ ಇವತ್ತಿನ ಹಲವಾರು ಸೈನಿಕರು ಕೂಡ ಈ ಒಂದು ಬೆಂಬಲ ಕೊಡಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ, ಇನ್ನು ಪ್ರಮುಖವಾಗಿ ಒಂದು 4-5 ವಿಷಯಗಳನ್ನು ಇಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ನಾವು ಒಂದಿಷ್ಟು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡೆವು. ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ NTPC ಕೂಡಿಗೆಯಲ್ಲಿರುವಂಥ NTPCಯಲ್ಲಿ ಹಾರು ಬೂದಿಯಿಂದಾಗಿ ಸುತ್ತಮುತ್ತಲಿನ ರೈತರಿಗೆ ಹಲವಾರು ಸಮಸ್ಯೆಗಳಾಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗುವುದು ಅಂದರೆ ಅದು ಹಾರುವ ಧೂಳಿನಿಂದಾಗಿ ಅಲ್ಲಿರುವಂಥ ರೈತರಿಗೆ ಕುಡಿಲಕ್ಕೆ ನೀರು ಸಿಗಕ್ಕೆ ಯೋಗ್ಯವಾದ ನೀರು ಸಿಗಲಾರ್ದು ಕೂಡ ಒಂದು ಪ್ರಮುಖ ಕಾರಣ ಆಗಿದೆ. ಅದೇ ರೀತಿಯಾಗಿ ಆ ಒಂದು ಹಾರು ಬೂದಿಯಿಂದಾಗಿ ಸುತ್ತಮುತ್ತಲಿನ ಬೆಳೆಗಳ ಮೇಲೆ ಕೂಡ ಬೂದಿ ಕುಂತು ಇಳುವರಿ ಕಡಿಮೆಯಾಗಿ ಸಾಕಷ್ಟು ನಷ್ಟ ಅನುಭವಿಸುತ್ತಿರುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆ ಬೂದಿಯನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಹಾರಲಾರ್ದಂಗೆ ಅವ್ರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಒಂದು ಆಗ್ರಹ ಮಾಡಿದೆವು. ಅದೇ ರೀತಿಯಾಗಿ ಅಲ್ಲಿ ಭೂಮಿಯನ್ನು ಕಳೆದುಕೊಂಡಂಥ ರೈತರ ಮಕ್ಕಳಿಗೆ ಅಲ್ಲಿ ಏನದ ಕೆಲಸ ಕೊಡಬೇಕು, ನೀವು ಅಧಿಕೃತವಾಗಿ ಕೆಲಸವನ್ನು ಕೊಡ್ರಿ ಅಂತ ಕೂಡ ಒಂದು ಬೇಡಿಕೆಯನ್ನು ಇಟ್ಟೆವು. ಇನ್ನು ಅಲ್ಲಿ ಕೆಲಸ ಮಾಡುವಂಥವರಿಗೆ ಕಾರ್ಮಿಕರಿಗೆ ಯೋಗ್ಯವಾದಂಥ ಶುದ್ಧವಾದ ಕುಡಿಯುವ ನೀರು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಂತೇಳಿ ಪ್ರಮುಖವಾಗಿ ಕೂಡಿಗೆ NTPCಗೆ ಸಂಬಂಧಪಟ್ಟಂತೆ ನಾವು ಏನಾದರೂ ಕೇಳ್ಕೊಂಡೆವು. ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ ವರ್ಷ 46 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿತ್ತು. ಈ ವರ್ಷ ಇನ್ನೂ ಬೇಸಿಗೆನೇ ಮುಂದಿದೆ, ಈಗಾಗಲೇ 40 ನಡೀತಾ ಇದೆ. ಅದಕ್ಕೆ ಈ ಭಾಗದಲ್ಲಿ ಹಲವಾರು ತಾಲೂಕುಗಳಲ್ಲಿ ಕುಡಿಯುವ ನೀರಿಗೆ ಕೂಡ ಸಮಸ್ಯೆ ಆಗಿರೋದ್ರಿಂದ ಆದಷ್ಟು ಬೇಗನೆ ಏನು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ನಾವು ಏನಾದರೂ ಆಗ್ರಹ ಮಾಡಿದೆವು. ಅದರಲ್ಲಿ ಪ್ರಮುಖವಾಗಿ ಚರ್ಚಿನ ಭಾಗದ ಕೊನೆಯ ಹಳ್ಳಿಯ ರೈತರಿಗೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷ ಗಮನ ಹರಿಸಿ 1 TMC ವಿಶೇಷವಾದಂಥ ಕುಡಿಯುವ ನೀರಿನ ಬೆಳಗಾವದ RC ಅವರ ಮೂಲಕ ಪರ್ಮಿಷನ್ ತಗೊಂಡು ಈಗಾಗಲೇ ಬಿಟ್ಟಿದ್ದಾರೆ.
ಅಲ್ಲಿ ಏನೋ ಹಲವಾರು ಕೆರೆಗಳು ಆಮೇಲೆ ಹಳ್ಳಗಳು ಬತ್ತಿ ಹೋಗ್ಯಾವ. ಅದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು ಮತ್ತು 35-36 ಡಿಸ್ಟ್ರಿಬ್ಯೂಟರ್ಗೆ ನೀರನ್ನು ಹರಿಸಿ ಅಲ್ಲಿ ಕೂಡ ಕೊನೆಯ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಒಂದು ಪ್ರಮುಖ ಬೇಡಿಕೆ ಇತ್ತು. ಅದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ನಾನು ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಮ್ಮ ಸಮೀಪದ ಜಮಗಿ ಆಯರಿ ಗ್ರಾಮದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇರಬಹುದು ಮತ್ತು ಕೆರೆ ನೀರು ಈಗಾಗಲೇ ಸಂಪೂರ್ಣ ಬತ್ತಿ ಹೋಗಿರೋದ್ರಿಂದ ಆ ಕೆರೆ ನೀರನ್ನು ಕೂಡ ತುಂಬ್ರಿ ಅಂತೇಳಿ ಕಳೆದ ವರ್ಷ ನಾವು 7-8 ದಿನ ಭಾಗದ ಎಲ್ಲ ರೈತ ಬಾಂಧವರು ಕುಡ್ಕೊಂಡು ಆ ಒಂದು ಕೆರೆಯನ್ನೇ ಕೂತು ಅಹೋರಾತ್ರಿ ಧರಣಿಯನ್ನು ಮಾಡಿದ್ದೆವು. ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಂತ ಟಿ ಭೂಪಾಲನ್ ಸರ್ ಅವರು ವಿಶೇಷ ಗಮನ ಹರಿಸಿ ಆ ಜಮಗಿ ಕೆರೆಗೆ ನೀರು ತುಂಬಲಾಕ ಅನುಕೂಲ ಮಾಡಿಕೊಟ್ಟಿದ್ರು. ಈ ವರ್ಷ ಕೂಡ ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಅದನ್ನ ಮತ್ತೆ ಭರ್ತಿ ಮಾಡಿ ಆ ಭಾಗದಲ್ಲಿರುವಂಥ ಜನ ಜಾನುವಾರು ಪಕ್ಷಿಗಳಿಗೆ ಕೂಡ ನೀರಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ಮನವಿಯನ್ನು ಮಾಡಿಕೊಂಡೆವು. ಅದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಅದರ ಸಂಬಂಧಪಟ್ಟ ಕೆಪಿಜನರಲ್ ಆಫೀಸರ್ ಜೊತೆ ಮಾತಾಡಿ ಆ ಕೆರೆ ನೀರನ್ನು ಕೂಡ ತುಂಬಿಸ್ತೀವಿ ಅಂತ ಹೇಳಿದ್ರು. ಇನ್ನು ಜಮಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ಸ್ಟ್ರೀಟ್ ಲೈಟ್, ವಿದ್ಯುತ್ ಕಂಬಗಳಲ್ಲಿ ಬಲ್ಬ್ಗಳೇ ಇಲ್ಲ, ಅದೇ ರೀತಿಯಾಗಿ ಶೌಚಾಲಯಗಳಿಲ್ಲ, ಶುದ್ಧ ಕುಡಿಯುವ ನೀರಿನ ಆರೋ ಪ್ಲಾಂಟ್ ಇದ್ರೂ ಕೂಡ ಅದು ಬಂದ್ ಬಿದ್ದದ. ಸಂಬಂಧಪಟ್ಟ ಚರಂಡಿ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಇರಲಾರ್ದು ಕೂಡ ಆ ಜಮಗಿ ಗ್ರಾಮದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಂಥ ನಮ್ಮ ರೈತ ಬಾಂಧವರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಮಾನ್ಯ ಶಿವ ಅವರಿಗೆ ಗಮನಕ್ಕೆ ತಗೊಂಡು ಅಲ್ಲಿ ಕೂಡ ಕೆಲಸ ಮಾಡಿಸ್ತೀವಿ ಅಂತೇಳಿ ಭರವಸೆ ನೀಡಿದ್ರು. ಇಷ್ಟು ಇವತ್ತಿನ ದಿನ ಪ್ರಮುಖವಾಗಿ ನಾವೇನಾದ್ರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು. ಇನ್ನು ಅದೇ ರೀತಿಯಾಗಿ ಜಮಗಿಯಿಂದ ಆಯರಿಗೆ ಹೋಗುವಂಥ ಸುಮಾರು 4-5 ಕಿಲೋಮೀಟರ್ ರಸ್ತೆ ಏನದ, ಅದಕ್ಕೆ ಈಗಾಗಲೇ ಹಲವಾರು ಬಾರಿ ಹಣವನ್ನು ತೆಗೆದರು. ಅದೇ ರೀತಿಯಾಗಿ ಈಗೂ ಕೂಡ ಮೊನ್ನೆ ದಿನ 5 ಲಕ್ಷ ತೆಗೆದು ಅಂದರು, ಇವತ್ತಿನ ದಿನ 36 ಲಕ್ಷ ರೂಪಾಯಿ ವಿಶೇಷ ಅನುದಾನದಲ್ಲಿ ಏನಾದರೂ ರಸ್ತೆ ಮಾಡಬೇಕಿದ್ರು. ಆದರೆ ಅದು ಕಂಪ್ಲೀಟಾಗಿ ಮುಗಿಸ್ಲಾಕಿದ್ದಾರಲ್ಲ, ಅಪೂರ್ಣ ಮಾಡಿ ಮತ್ತು ರಸ್ತೆಯನ್ನು ಅಗಲೀಕರಣ ಅಂದರೆ ಅಳತೆ ಮಾಡಲಾರ್ದು ಏನಾದರೂ ಸ್ವಲ್ಪ ಆರೋಗ್ಯ ಖರ್ಚು ಹಾಕಿ ಅವ್ರು ಜಿಲ್ಲೆ ತಗೊಂಡು ಒಂದು ಪ್ರಯತ್ನ ಮಾಡಿದ್ರು. ಅದನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಆದಷ್ಟು ಬೇಗನೆ ಆ ಒಂದು ಆಯರಿ ಟು ಜಮಗಿದಿಂದ ಆಯರಿ ಹೋಗುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ಆ ರಸ್ತೆಯನ್ನು ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ತೋಟದಲ್ಲಿ ವಾಸ ಮಾಡುವಂಥ ಎಲ್ಲ ರೈತ ಬಂದವರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅದನ್ನು ಕೂಡ ಗಮನಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮೊದಲದಾಗಿ ಧನ್ಯವಾದ ಹೇಳ್ತಾರೆ. ಈಗ ಕೂಡಿಗೆ NTPCಗೆ ಸಂಬಂಧಪಟ್ಟಂತೆ ನಮ್ಮ ಕೋಲಾರ ತಾಲೂಕು ಅಧ್ಯಕ್ಷರಂತ ಸೋಮುಗ್ರಾದವರು ಒಂದೆರಡು ಮಾತಾಡಬೇಕಾಗ್ತದೆ. ನಮಸ್ಕಾರ. ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಅಲ್ಲಿ ಏನು ಸಂಬಂಧಪಟ್ಟ ದಾಖಲೆಗಳು ಅದರ ಬೂದಿ ಹಾರೋದ್ರಿಂದ ಮತ್ತು ಅಲ್ಲಿ ಸುತ್ತಮುತ್ತ ವಾಸವಾಗಿರುವಂಥ ರೈತರಿಗೆ ಜಾನುವಾರುಗಳ ಕುಡಿಯ ನೀರಿನ ವಿಷಯವಾಗಿ ಮತ್ತು ಏನು ಜಮೀನ ರೆಕವರಿ ಮಾಡ್ಕೊಂಡು ಉಳಿದಂಥ ಜಮೀನಿಗೆ ಕರೆಂಟ್ ಇಲ್ಲ, ವಿದ್ಯುತ್ತನ್ನು ಕಿತ್ಕೊಂಡು ಹೋಗ್ಯಾರವಾಗ ಅದನ್ನು ಸಹಿತ ಮಾಡಬೇಕು ಮತ್ತು ರಸ್ತೆ ಮಾಡಬೇಕು. ಅನೇಕ ಒಂದು 7-8 ಬೇಡಿಕೆಗಳಿದ್ದು ಅವನ್ನೆಲ್ಲ ಶೀಘ್ರದಲ್ಲೇ ಆ ರೈತರಿಗೆ ಒದಗಿಸಿಕೊಡ್ತಾನಂತ ಜಿಲ್ಲಾಧಿಕಾರಿ ಅವರು ನಮಗೆ ಭರವಸೆ ಕೊಟ್ಟಾರ. ಇನ್ನು ಮುಂದಿನ ದಿನಮಾನದಾಗ ಇನ್ನು ಯಾರಿವರು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ಆ ಬೂದಿಯನ್ನು ನೀರನ್ನು ಚೆಕ್ ಮಾಡಿ ಏನು ರಿಪೋರ್ಟ್ ಬರ್ತೈತೆ ಅದನ್ನು ನೋಡಿ ಮುಂದಿನ ಕೈಗೊಳ್ಳೋಣ ಅಂತ ಹೇಳ್ಯಾರ. ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರಿಗೆ ಈಗ ಮೊನ್ನೆ ಹಿಡ್ದ ನಮಗೆ ಸಾಥ್ ಕೊಟ್ಟು ಅಲ್ಲಿ ಮಾಡುವಂಥ ಕೆಲಸಗಳನ್ನ NTPC ಬಂದ್ ಮಾಡಿಸಿದ್ರು. ಅವರಿಗೆ ನಾವು ಕೂಡ ಧನ್ಯವಾದಗಳನ್ನ ಹೇಳ್ತೇವೆ. ನಮಸ್ಕಾರ. ಸೋಮಬ್ರದರ್. ಈಗ KRS ಪಕ್ಷದ ನಗರ ಘಟಕದ ಅಧ್ಯಕ್ಷರಾದಂಥ ಬರ್ರಿ ವಾಗ್ಮೋರೆ ಅವರು ಕೂಡ ಒಂದೆರಡು ಮಾತನ್ನ ನಮಸ್ಕಾರ ಬಂಧುಗಳೇ, ನಾನು ವಿಕ್ರಮ್ ವಾಗ್ಮೋರೆ, ವಿಜಯಪುರ ನಗರಾಧ್ಯಕ್ಷ. ಇವತ್ತು ರೈತರು ಏನು ಇವತ್ತು ಈ ಹೋರಾಟವನ್ನು ಕೈಗೊಂಡಿದ್ದಾರಲ್ಲ, ನೀರಿನ ಬಗ್ಗೆ ಆಗಿರ್ಬೋದು, ಆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಾಗಿರ್ಬೋದು, NTPC ಬಗ್ಗೆ ಆಗಿರ್ಬೋದು, ಈ ಸಂಬಂಧಪಟ್ಟ ಹಾಗೆ DC ಅವರಿಗೆ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ನಾವು ಯಾವಾಗಲೂ ರೈತರ ಪರವಾಗಿತ್ತು ಮತ್ತು ರೈತರನ್ನು ಎನಿ ಟೈಮ್ ಈಗ ಹಿಂದೆ ಏನು ನಾವು ಸೂಚಿಸ್ಕೊಂಡಿದ್ರೆ ಮುಂದೆ ಯಾವಾಗಾದ್ರೂ ನಾವು ಒಂದು ಫೋನ್ ಹಚ್ಚಿ ಬರ್ರಿ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ ತಕ್ಷಣ ನಾವು ಬರ್ತೀವಿ, ಕೈ ಜೋಡಿಸ್ತೀವಿ. ಮತ್ತು ರೈತರ ಕಷ್ಟ ಅಂತಂದ್ರೆ ಅದು ನಮ್ಮ ಕಷ್ಟ, ಅವ್ರು ಅನ್ನ ಕೊಟ್ಟನೆ ಇಡೀ ದೇಶಕ್ಕೆ ಅನ್ನ ಇವತ್ತು. ಹಾಗಾಗಿ ನಾವು ರೈತರನ್ನ ಯಾವತ್ತೂ ಬೆಂಬಲ ಕೊಡ್ತೀವಿ ಅಂತ ನಾವು ವಿಜಯಪುರ ತಾಲೂಕಾ ಅಧ್ಯಕ್ಷರಾದಂಥ ಅನ್ಮೇಶ್ ಶಂಕಂಡಿ ಅವರು ಏನು ಜಮಗಿ ಗ್ರಾಮದ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು ಹಾಗೂ ಕೆರೆ ಕುರಿತು ಮಾತಾಡಬೇಕು. ವಿಜಯಪುರ ತಾಲೂಕಾ ಅಧ್ಯಕ್ಷ ರಮೇಶ್ ಚಂಕಂಡಿ ಈಗಾಗಲೇ ನಮ್ಮ ಕೆರೆಗೆ ಬರ್ತಕ್ಕಂಥ ನೀರು ಕೆನಾಲ ಈಗಾಗಲೇ ಹಿಂದೊಂದು ತಿಂಗಳಿಂದ ನೀರು ಬಿಟ್ಟಿದ್ರು. ಆವಾಗೂ ನಮ್ಮ ಕೆರೆಗೆ ನೀರು ಬಿಟ್ಟಿಲ್ಲ. ಅಲ್ಲಿ ಹಿಂದೆ ಕೆನಾಲ್ಗಳನ್ನು ಒಡೆದು ತೆಗೆದುಕೊಳ್ತಾ ಇದ್ದಾರೆ ರೈತರು. ಮತ್ತೆ ಈಗೂ ಸಹಿತ ಕೆನಾಲ್ಗೆ ನೀರು ಬಿಟ್ಟು ನಮ್ಮ ಕೆರೆ ಒಳಗೆ ಏನೂ ನೀರಿಲ್ಲ. ಅದಕ್ಕೆ ಕೆರೆಯನ್ನು ತುಂಬಬೇಕಂತೇಳಿ ನಾವು ಈಗಾಗಲೇ DC ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಜಮಗಿಯಿಂದ ಆಯರಿ ಹಳೆ ರಸ್ತೆ ಇದೆ. ಆ ರಸ್ತೆಯಲ್ಲಿ ಸಾಕಷ್ಟು ನೂರಾರು ಮಕ್ಕಳು ಶಾಲೆಗೆ ದಿನನಿತ್ಯ ಬರ್ತಕ್ಕಂಥ ಒಂದು ಸಮಸ್ಯೆ ಏನಾಗ್ಯದಪ್ಪ ಅಂದ್ರೆ ಅಲ್ಲಿ ದಾರಿ ಅಸ್ತವ್ಯಸ್ತ ಇರೋದ್ರಿಂದ, ನೀರು ಹರಿತಾ ಇರೋದ್ರಿಂದ 5 ಕಿಲೋಮೀಟರ್ ಮಕ್ಕಳ ಸುತ್ತಾಕಿ ಬರಬೇಕಾಗ್ಯದ. ಅಂತ ಒಂದು ಅನಾವಶ್ಯಕ ಕಾರಣ ನಾವು ಸಾಕಷ್ಟು ಸರಿ ಮನವಿ ಕೊಟ್ಟಾಗ ದಾರಿಯನ್ನ 5 ಲಕ್ಷ ರೂಪಾಯಿ ಕೆಲಸ ಮಾಡಿ ಇಟ್ಕೊಂಡು 1.5 ಲಕ್ಷ ರೂಪಾಯಿ ಕೆಲಸ ಮಾಡಿ ಉಳಿದಂತ ಹಣವನ್ನು ಎತ್ಕೊಂಡು ಹೋಗಿದಾರ. ಮತ್ತೆ ಈಗ ಏನ್ ಮಾಡಿದ್ರೆ ಒಂದು ಬ್ರಿಡ್ಜ್ ಕಮ್ ರೋಡ್ 2 ಕಿಲೋಮೀಟರ್ ಇಟ್ಕೊಂಡು
ಅದನ್ನು ಒಂದು ಅತಿ ಕ್ಷೀಣವಾಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಮಾಡಿ ಇನ್ನೂ ರಸ್ತೆನೇ ಮಾಡ್ತಾ ಇಲ್ಲ. ಈ ಸಂಬಂಧಪಟ್ಟ ಇಂಜಿನಿಯರಿಂಗ್ ಫೋನ್ ಹಚ್ಚಿದ್ರೆ ಅವ್ರು ಫೋನ್ ಎತ್ತಾ ಇಲ್ಲ. ಅದು ಈಗಾಗಲೇ ಮತ್ತೆ ನಾವು ಈ ಕಾಂಟ್ಯಾಕ್ಟ್ ಹಿಡಿದವ್ರಿಗೆ ಫೋನ್ ಹಚ್ಚ ಹಿಂದೆ ಬರ್ತೀವಿ, ನಾಳೆ ಬರ್ತೀವಿ, ಮಳೆಗಾಲ ಬರ್ತೀವಿ, 3-4 ತಿಂಗಳಾಯ್ತು ಟೆಂಡರ್ ಆಗಿ. ಅವ್ರು ಟೆಂಡರ್ ಹಿಡಿದವರು ಬರ್ತಾ ಇಲ್ಲ. ಅದೇ ರೀತಿಯಾಗಿ ಈ ಇಂಜಿನಿಯರ್ ಬರ್ತಾ ಇಲ್ಲ. ಅದಕ್ಕಾಗಿ ಇಂಥ ಊರೊಳಗೆ ಸಾಕಷ್ಟು ಸಮಸ್ಯೆಗಳು, ಎಲ್ಲಿ ಒಂದು ಸಿಡ್ ಲೈಟ್ಗಳಿಲ್ಲ ಮತ್ತು ನೀರಿಂದು ಆರೋ ವಾಟರ್ ಇದೆ, ಅದನ್ನು ಕೂಡ ಅಲ್ಲಿ ಎಲ್ಲ ಒಡೆದು ನುಚ್ಚು ನೂರಾಗ್ಯದ, ಅದನ್ನು ಕೂಡ ವ್ಯವಸ್ಥೆ ಇಲ್ಲ. ಹೀಗಾಗಿ ರೈತರ ಗ್ರಾಮದೊಳಗೆ ಸಾಕಷ್ಟು ಸಮಸ್ಯೆಗಳದಾವ. ಅದಕ್ಕೆ ನಾವು ಈಗಾಗಲೇ DC ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅವರು ಸಾಹೇಬರು ನಮ್ಮ ಮನೆಗೆ ಸ್ಪಂದಿಸಿ ಇನ್ನು ಎಲ್ಲ ಕೆಲಸಗಳು ನಿಮ್ಮ ಊರಲ್ಲಿ ಇರ್ತಕ್ಕಂಥ ಕೆಲಸಗಳು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಏನು ಮೊನ್ನೆ ಚಡ್ಚಣ ತಾಲೂಕಿನ ಜಳಕಿ KBJNL ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆಯಿಂದ ಹೋರಾಟ ಮಾಡಿದ ಪ್ರತಿಫಲವಾಗಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷ ಗಮನ ಹರಿಸಿ 1 TMC ನೀರನ್ನು ಕುಡಿಲಾಕ ನೀರು ಬಿಟ್ಟಿದ್ರು. ಈ ಕುರಿತು ನಮ್ಮ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ದಯಾನಂದ ಕೋಳಿ ಅವರು ಕೂಡ ಒಂದೆರಡು ಮಾತಾಡಬೇಕಾದ್ರು. ನನಗೆ ನಮಸ್ಕಾರ. ಎಲ್ಲ ನನ್ನ ರೈತ ಬಾಂಧವರಿಗೆ ಏನಪ್ಪ ವಿಷಯ ಕೇಳಿದ್ರೆ 2023ನೇ ತಾರೀಕಿನಂದು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಏನಕ್ಕೆ ಹಮ್ಮಿಕೊಂಡಿದ್ದೇವಪ್ಪ ಅಂದರೆ ನಮಗೆ 35-36 ಕೆನಲ್ಗೆ ಡಿಸ್ಟ್ರಿಬ್ಯೂಟರ್ ನಂಬರ್ಗೆ ನೀರು ಕೊಡುವ ಕುರಿತು ಮತ್ತು 46 KL-ವರೆಗೆ ನೀರು ಹರಿಸಲಿ ಅಂತೇಳಿ ನಾವೇನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟಕ್ಕೆ ಮಾಡಲು ಅಧಿಕಾರಿಗಳು ನೀರನ್ನು ಕೂಡ ಕೊಟ್ಟಿದ್ದಾರೆ. ಅದು ನಮಗೆ ಸಂತೋಷದ ವಿಚಾರ. ಮತ್ತು ಇನ್ನೂ ಎಲ್ಲ KL-ಗೆ ನೀರು ಮುಟ್ಟಿದೆ. 35-36 ಡಿಸ್ಟ್ರಿಬ್ಯೂಟರ್ಗೆ ನಂಬರ್ ನೀರು ಬಿಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ನಾನು ದಯಾನಂದ ಕೋಳಿ.